ಆ್ಯಂಡ್ ಇವತ್ತಿನ 23ನೇ ಪಂದ್ಯದ ಟಾಸು ಮುಕ್ತಾಯ ಆಗಿದೆ. ಹಾಗೆ ನಮ್ಮ ಮನೀಶ್ ಸಾಹೇಬ್ರನ್ನ ಒಂದೆರಡು ಮಾತು ಕೇಳಬೇಕು. ಸರ್, ನಿಮ್ಮ ಆನಂದ್ ಸ್ಪೋರ್ಟ್ಸ್ ಲೈವ್ ಏನಿದೆ, ಬಹಳ ಈ ರಾಜ್ ಕಪ್ ಸೀಸನ್ 7 ಬಹಳ ಜನಕ್ಕೆ ರೀಚ್ ಆಗಿದೆ. ನೀವು ನಿರೀಕ್ಷೆ ಮಾಡೋದಕ್ಕಿಂತ ಬಹಳ ಹೆಚ್ಚಿನ ಜನ ಸ್ಪೆಕ್ಟೇಟರ್ಸೇ ಆಗಲಿ, ವ್ಯೂವರ್ಸ್ ಇರ್ಬೋದು, ಬಹಳ ಚೆನ್ನಾಗಿ ರೀಚ್ ಆಗಿದ್ದೀರಾ. ಸೊ ಇದ್ರ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ನಾವು ರಾಜ್ ಕಪ್ ಜಾಯಿನ್ ಆಗಿದ್ದು ಸೀಸನ್ 6ಇಂದ. ಇವಾಗ ಸೀಸನ್ 7ಗೂ ಮತ್ತೆ ಕರೆದಿದ್ರು. ರಾಜೇಶ್ ಬ್ರಹ್ಮ ಅವರು ಎಫರ್ಟ್ಸ್ ಇದೆ ಇದರಲ್ಲಿ. ಸೊ ದುಬೈನಲ್ಲಿ ಮಾಡಿದ್ದಾರೆ ಈ ಸತಿ. ಸೊ ಏನು ಪ್ರೋಸೆಸ್ ಇದೆ, ಇಟ್ಸ್ ಲೈಕ್ ಅ ಫ್ಯಾಮಿಲಿ ಸರ್. ಜೊತೆನಲ್ಲಿ ಮಾಡ್ತಾ ಇದ್ದೀವಿ, ಜೊತೆನಲ್ಲಿ ಬೆಳೆಯೋಣ ಅಂತ ಇದ್ದೀವಿ. ಪ್ಲಸ್ ಒಂದು ರೀಚ್ ಆಗುತ್ತೆ ಅಂತ ಒಂದು ಭರವಸೆ. ನಾವೇನು ಒಂದು ಎಫರ್ಟ್ ಇದೆ, ಒಂದು ಪೋಸ್ಟ್ ಮಾಡ್ತೀವಿ, ಅಪ್ಡೇಟ್ಸ್ ಮಾಡ್ತೀವಿ. ಎಲ್ಲರೂ ದುಬೈ ಬರೋಕ್ಕಾಗಲ್ಲ. ಸೊ ಇಲ್ಲಿಂದನೇ ಎಲ್ಲ ದುಬೈ ನೋಡ್ಬೋದು ಸರ್. ಇನ್ನೊಂದು ವಿಶೇಷವಾಗಿ ನನಗೇನು ಅಂತ ಹೇಳಿದ್ರೆ, ಇಲ್ಲಿ ಬಂದ ನಂತರದಲ್ಲಿ ಪ್ರಯಾಣ ಇರ್ಬೋದು, ಬಂದ ನಂತರದಲ್ಲಿ ರೆಸ್ಟ್ ಇರ್ಬೋದು, ನಾನ್ ರೆಸ್ಟಿಂಗಲ್ಲಿ ಇರ್ಬೋದು, ತುಂಬ ರೆಸ್ಟ್ಲೆಸ್ ಆಗಿ ನೀವು ವಿತೌಟ್ ರೆಸ್ಟ್ ಅಂದರೆ ಹೆಚ್ಚಾಗಿ ನಿದ್ದೆ ಇಲ್ದಿರೇ ಕೆಲಸ ಮಾಡ್ತಾ ಇದ್ದೀರಾ. ಸೊ ನನಗನ್ನಿಸ್ತಾ ಇದೆ ಇದು ನಿಮಗೆ ಏನು ನಿಮಗೆ ಸ್ಫೂರ್ತಿ ಕೊಡ್ತಾ ಇದೆ ಅಂತ. ಬಿಕಾಸ್ ಯು ಆರ್ ವರ್ಕಿಂಗ್ ರೆಸ್ಟ್ಲೆಸ್ಲಿ 24 hours. ಸರ್, ರೆಸ್ಟ್ಲೆಸ್ಲಿ ದಟ್ ಇಸ್ ರೈಟ್. ಯಾಕಂದರೆ ನಾವು ಫಸ್ಟ್ ಡೇ ಬಂದಾಗನೂ 3 hour ಮಾತ್ರ ಮಲಗಿದ್ದೀವಿ. ಸೊ ಕಂಟಿನ್ಯೂ ಮ್ಯಾಚಸ್ ಇದೆ, ಪರ್ ಡೇ 8 ಮ್ಯಾಚಸ್ ಇರೋದ್ರಿಂದ ಎವ್ರಿ 2 hours 2.5 hours, ಮತ್ತು ಕೆಲವು ಲೇಟು ಅಪ್ಡೇಟ್ಸು ಅದೆಲ್ಲ ಆಗ್ತಾ ಇರುತ್ತೆ. ಬಟ್ ಇದು ಒಂದು ಖುಷಿ ಇರುತ್ತೆ ಸರ್, ಒಂದು ಸಪೋರ್ಟ್ ಇದ್ದೀವಿ, ಫ್ಯಾಮಿಲಿ ಜೊತೆನೇ ಇದ್ದೀವಿ. ಸೊ ದಟ್ ಈಸ್ ಅ ಸ್ಪಿರಿಟ್ ಆ್ಯಂಡ್ ದಟ್ ಈಸ್ ಅ ಪಾಸಿಟಿವ್ ಥಿಂಗ್ ವಿಚ್ ಇಸ್ ಟೇಕಿಂಗ್ ಅಸ್ ಸರ್. ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಆದಷ್ಟು ಬೇಗ ಇನ್ನಷ್ಟು ಹೆಚ್ಚಿನ ಕೋಟಿ ಜನತೆಗೆ ನಿಮ್ಮ ಚಾನೆಲ್ ರೀಚ್ ಆಗಲಿ. ಆನಂದ್ ಸ್ಪೋರ್ಟ್ಸ್ ಲೈವ್ ಏನಿದೆ ತುಂಬ ಯಶಸ್ವಿ ಆಗಲಿ. ನಿಮ್ಮ ಈ ಎಫರ್ಟ್ಗೆ ಯಶಸ್ಸು ಸಿಗಲಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊತೀನಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಓವರ್ ಟು ಲೈವ್.